ನರಕಾಸುರನ ಮಗಳು ಯಾರು ಅಂತೇಳಿ ಕೇಳಿದ್ದೀರಿ. ಹಾಗೆಯೇ ಸರಿ, ಅನೇಕ ವಿಧಿ ಆಲಿಸಬೇಕು ನೀವು. ಇದು ಗೊಂಡಾರಣ್ಯ. ಈ ಕಾಡೇ ನಮ್ಮದಾದಂತಹ ವಾಸಸ್ಥಾನ. ಈ ಕಾಡಿನಲ್ಲಿ ಒಂದು ನರ ಪಿಳ್ಳೆ ಒಳಗೆ ನುಸುಳಕೂಡದು. ಯಾಕೆ ಹೇಳಿ? ಇಲ್ಲಿ ನಾವೇ ಇರಬೇಕು. ನಮ್ಮದೇ ರಾಜ್ಯ, ನಮ್ಮದೇ ಕಾಡು. ನನ್ನನ್ನು ಯಾರು ಅಂತ ತಿಳಿದುಕೊಂಡಿದ್ದೀರಿ ನೀವು? ನನ್ನ ತಂದೆ ಯಾರು? ನರಕಾಸುರ. ಆತನ ಮುದ್ದಿನ ಮಗಳು ಧೃತಕೇಶಿ ಎಂಬುದಾಗಿ ಎಲ್ಲರೂ ನನ್ನನ್ನು ಕರೆಯುತ್ತಾರೆ. ಸುತ್ತಲೂ ಕತ್ತಲು ಕವಿದಂತಹ ಪ್ರದೇಶ. ಬೇಕಾದ ರೀತಿಯಲ್ಲಿ ಈ ಕಾಡಿನಲ್ಲಿ ಸಂಚಾರವನ್ನು ಮಾಡುವವಳು ನಾನು. ಹೊಟ್ಟೆ ಬಾಡಿಗೆಗೇನು ಕಮ್ಮಿ ಇಲ್ಲ. ಬೇಕಾದ ರೀತಿಯಲ್ಲಿ ದಷ್ಟ ಪುಷ್ಟವಾದ ಪ್ರಾಣಿಗಳು ಕಣ್ಣ ಎದುರಿಗೆ ಬಂದು ಸಿಗುತ್ತವೆ. ಅವುಗಳನ್ನು ಹಿಡಿದು ರಕ್ತ ಮಾಂಸ ಎಲುಬು ಎನ್ನುವ ಹಾಗೆ ವಿವಿಧ ರೀತಿಯಲ್ಲಿ ಭಕ್ಷಣೆಯನ್ನು ಮಾಡುವವಳು ನಾನು. ಹೊಟ್ಟೆ ತುಂಬ ತಿಂದಂತಹ ನಾನು ಮಧ್ಯಾಹ್ನದ ಸುಖ ನಿದ್ರೆಗೆ ಜಾರಿದವಳು. ಇನ್ನೇನು ನಿದ್ರೆಯ ಮಂಪರಿನಲ್ಲಿ ಇರುವ ಸಮಯದಲ್ಲಿ ಕನಸೊಂದು ಬಿತ್ತಲ್ಲ. ಏನು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರಾ? ನಿದ್ರೆಗೆ ಜಾರಿದ ಹೊತ್ತು ನಿದ್ದೆ ತುಂಬಾ ಅದೇನು ಕನಸು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರಾ? ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತನಾದಂತಹ ಗೋಪಾಲ ಆತ ಈ ಕಾಡಿಗೆ ಬಂದಿದ್ದಾನಂತೆ. ಏನೇ ಹೇಳಿ ನೀವು, ತಂದೆಯನ್ನು ಕೊಂದವರು ನಮ್ಮ ಸಮೀಪದಲ್ಲೇ ಇದ್ದರೆ ಎಷ್ಟು ಚೆನ್ನ, ಏನು ಚಂದ ಅಲ್ಲವೇ? ಹಾಗಿರುವ ಸಂದರ್ಭದಲ್ಲಿ ನಿದ್ದೆಗೆ ಜಾರಿದವಳಿಗೆ ಬಿದ್ದದ್ದು ಕನಸಿನಲ್ಲಿ ಮಾನವರ ಹಿಂಡು ಈ ಕಾಡಿನೊಳಗಡೆ ಬಂದಿದೆ. ಮೂಗಿಗೆ ಮಾನವರ ವಾಸನೆಯು ಬಡಿಯುತ್ತಾ ಇದೆ. ಆದರೆ ಅವರ ಜೊತೆಯಲ್ಲಿ ನನ್ನ ತಂದೆಯನ್ನು ಕೊಂದಂತಹ ಆ ಕೃಷ್ಣ ಯಾರು ಹೇಳಿ? ಆ ಗೊಲ್ಲ ಮನೆಗೆ ಹೋಗಿ ಬೆಣ್ಣೆ ಹಾಲು ಮೊಸರು ಎನ್ನುವ ಹಾಗೆ ಕದ್ದು ತಿನ್ನುವ ಕಳ್ಳ ಸಿಕ್ಕಿದ್ದಾನೆ. ನನ್ನ ಬಳಿಗೆ ಬಂದಿದ್ದಾನೆ. ಬಹಳ ಸುಲಭವಾಯಿತು ನನ್ನ ಕಾರ್ಯ. ನಾನು ಹುಡುಕಿಕೊಂಡು ಹೋಗುವ ಕೆಲಸವೇ ನನಗೆ ಇಲ್ಲ. ನನ್ನ ಬಳಿಯಲ್ಲೇ ಬಂದಿದ್ದಾರಂತೆ. ಹಾಗಿರುವಾಗ ಅವನನ್ನು ಹುಡುಕಿಕೊಂಡು ಅತ್ತ ಕಡೆಗೆ ಹೋಗಬೇಕಲ್ಲ. ಏನೆಲ್ಲ ನರನೇ